ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಬಿಹೈಂಡ್ ದ ಸೀನ್ಸ್ ಹೆಂಗಿರುತ್ತೆ ಅಂತ ನೋಡಿ ವಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಂದೆನೇ ಫುಲ್ ವ್ಯೂ. ನನ್ನ ಪ್ರಕಾರ ಮೇಕಪ್ ಮಾಡೋರ್ಗೆ ಇದಕ್ಕಿಂತ ದೊಡ್ಡ ಬೇರೆ ಕಾಂಪ್ಲಿಮೆಂಟ್ ಇಲ್ಲ ಅನ್ಸುತ್ತೆ. ಹೆಂಗಲ್ಲಿ ನಿರೀಕ್ಷಾ ಬಲ್ಲು ನೋಡಿ. ಹಾಯ್ ಹಲೋ ನಮಸ್ಕಾರ, ನಾನು ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಬೆಳಗ್ಗೆನೇ ಎದ್ದು ಇವತ್ತು ಜಿಮ್ಗೆ ಹೊಡ್ತಾ ಇದ್ದೀನಿ. ಸೊ 10 o'clock ನಾವು. ನನ್ನ ಅಣ್ಣ ಅದಕ್ಕೇನು ಹೋಗೇ ಇಲ್ಲ ಅಂದ್ಕೊಂಡಿದ್ದೀನಿ, ಬಟ್ ಆಲ್ರೆಡಿ ಎದ್ಬಿಟ್ಟು ಹೋಗಿದ್ದಾರೆ. ಅಣ್ಣಂಗೆ ಆಫೀಸ್ ಇತ್ತಲ್ಲ, ಸೊ ಹಂಗಾಗಿ ಡೋರ್ ಕ್ಲೋಸ್ ಆಗಿದ್ರಿಂದ ನಾನು ಮೇ ಬಿ ಮಲ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೆ. ತೆಗೆದು ನೋಡೋ ಮೇಲೆ ಗೊತ್ತಾಯ್ತು ಅವ್ರು ಎದ್ದೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಾಗ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಒಬ್ಬಳೇ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇಟ್ ಫೀಲ್ಸ್ ಲೈಕ್ ಸೋ ಆಕ್ವರ್ಡ್. ನಾನೇ ಫಿಗರ್ ಔಟ್ ಮಾಡ್ಕೋಬೇಕಲ್ಲ ಇವಾಗ ವರ್ಕೌಟ್ ಎಲ್ಲ. ಸೊ ಅದು ಇನ್ನೊಂಥರ ತಲೆನೋವು ಅಂತ ಹೇಳ್ಬಿಟ್ಟು. ಸೊ ಇವತ್ತು ನೋಡ್ತೀನಿ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಜಿಮ್ಮಲ್ಲಿ. ಗೈಸ್ ಫೈನಲಿ ಶೂಸ್ ಹಾಕೊಂಡಾಯ್ತು. ಡಿಫ್ರೆಂಟ್ ಪೇರ್ ಆಫ್ ಶೂಸ್ ಅಂತ ಹೇಳ್ಬೋದು. ನಾನು ವೈಟ್ ಆಗ್ತಿದ್ದೆ, ವಾಷಿಂಗ್ ಇಟ್ಟಿದ್ದೀನಿ, ಸೊ ಇದು ಹಾಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ವರ್ಕೌಟ್ ನಾವು. ಸೊ ಗೈಸ್ ಐ ಸ್ಟಾರ್ಟೆಡ್ ವಿತ್ ರನ್ನಿಂಗ್ ಅಗೇನ್. ಐ ಮೀನ್ ನಾಟ್ ಎಕ್ಸಾಕ್ಟ್ಲಿ ರನ್ನಿಂಗ್, ವಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಂದೆನೇ ಪೂಲ್ ವ್ಯೂ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಪೂಲ್ ಕ್ಲೀನಿಂಗ್ ಆಗ್ತದೆ. ಸೊ ಇವತ್ತು ಯಾರು ಸ್ವಿಮ್ಮಿಂಗ್ ಮಾಡೋಂಗಿರಲ್ಲ. ಸೊ ಗೈಸ್ ಫೈನಲಿ ನನ್ನ ವರ್ಕೌಟ್ ಸೆಷನ್ ಆಯಿತು. ಲೈಕ್ ಸೂಪರ್ ಟಯರ್ಡ್ ಅಂತ ಹೇಳ್ಬೋದು. ಐ ಡಿಡ್ ಬ್ಯಾಕ್ ಟುಡೇ. ಸ್ವಲ್ಪ ಫಿಗರ್ ಔಟ್ ಮಾಡಿಕೊಂಡು. ಆ್ಯಂಡ್ ಐ ಆಲ್ಸೋ ಸ್ಪೋಕ್ ಟು ಅ ಟ್ರೈನರ್ ಟುಡೇ. ಸೊ ಇಲ್ಲಿ ಹಿ ಚಾರ್ಜಸ್ 6,000 ಫಾರ್ ಲೈಕ್ 12 days ಇಟ್ ಸೀಮ್ಸ್. ಆ್ಯಂಡ್ ಲೈಕ್ ಒಳ್ಳೆ ಡೀಲಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಸಿನ್ಸ್ ಐ ಲಾಸ್ಟ್ ವೀಡಿಯೋಲು ಹೇಳಿದಲ್ಲ, ಸೊ ಐ ವಾಸ್ ಅ ಲಿಟಲ್ ಡಿಪೆಂಡೆಂಟ್ ಆನ್ ಮೈ ಟ್ರೈನರ್ ಅಂತ ಹೇಳ್ಬಿಟ್ಟು. ಆಲ್ ಮೈ ಟ್ರೈನರ್ಸ್ ಲೈಕ್ ಯಾವಾಗಲೂ ಅವ್ರ ಕೈಲೇ ನಾನು ಮಾಡಿಸ್ಕೊತಿದ್ದೆ. ದೇವ್ಸ್ ಟು ಟೆಲ್ ಮಿ ದ ವರ್ಕೌಟ್. ನಂಗೆ ಮಷೀನ್ಸ್ ಬಗ್ಗೆ ಲೈಕ್ ತಿಳ್ಕೊಂಡಿರಲಿಲ್ಲ. ಸೊ ನಾವು ಐ ಆಮ್ ಎಜುಕೇಟಿಂಗ್ ಮೈ ಸೆಲ್ಫ್ ಅ ಲಿಟಲ್. ಸೊ ಹಾಗಾಗಿ ನನಗೇನು ಅನಿಸ್ತು ಅಂತಂದರೆ ಅಟ್ಲೀಸ್ಟ್ ಫಾರ್ ಅ ಮಂತ್ ನಾನು ನನ್ನ ಓನಾಗೇ ವರ್ಕೌಟ್ ಮಾಡೋಣ. ಸೊ ದಟ್ ನನಗೆ ಗೊತ್ತಾಗುತ್ತೆ ಯಾವುದು ಹೆಂಗೆ ಏನು ಅಂತ. ಅಂದರೆ ಸ್ವಲ್ಪ ಪುಷ್ ಮಾಡೋದಕ್ಕೆ ಇಮಿಡಿಯೇಟ್ ಟ್ರೈನರ್ ಅಂದರೆ ಇನ್ನೂ ಮಾಡಿ ದೆಲ್ ಕೌಂಟ್ 1 15 20 ಹಂಗೆಲ್ಲ ಕೌಂಟ್ ಮಾಡ್ತಾರೆ. ನಾವು ಹೆಂಗೆಲ್ಲ ಸ್ವಲ್ಪ ಮಾಡಿ ಬರ್ತೀವಿ. ಸಿನ್ಸ್ ದಿಸ್ ಇಸ್ ಮೈ ಇನಿಷಿಯಲ್ ಸ್ಟೇಜ್, ಸ್ವಲ್ಪ ಗ್ಯಾಪ್ ಆದಮೇಲೆ. ಸೊ ಹಾಗಾಗಿ ಅಲ್ಲಿ ಸ್ಲೋಲಿ ಸ್ಟಾರ್ಟೆಡ್ ನಾವು ನಿಧಾನಕ್ಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಆಮೇಲೆ ಮೇ ಬಿ 1 or 2 months ಆದಮೇಲೆ ಮೇ ಬಿ ಅಲ್ಲಿ ಗೋ ಫಾರ್ ಟ್ರೈನರ್. ಈಗ ಮನೆಗೆ ಹೋಗೋಣ, ಟಯರ್ಡ್ ಆಗಿದೆ. ಸೊ ಇಲ್ಲೊಂದು ಪೇಂಟಿಂಗ್ ನೋಡಿ, ದಿಸ್ ಇಸ್ ಬ್ಯೂಟಿಫುಲ್. ಸೊ ಗೈಸ್ ಅಪ್ಪ ಅಮ್ಮ ಇನ್ನೂ ಮನೆಗೆ ಬಂದಿಲ್ಲ. ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬೇಸಿಕಲಿ ಬ್ರಂಚ್ ಅಂತಲೇ ಹೇಳ್ಬೋದು, ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಕೆಫಿಟೇರಿಯಾಗೆ ಬಂದಿದ್ದೀನಿ. ಸೊ ತಿನ್ಕೊಂಡು ಮನೆಗೆ ಹೋಗಬೇಕು. ಹೊರಗಡೆ ಆರ್ಡರ್ ಮಾಡೋಣ ಅಂದ್ಕೊಂಡೆ, ದೆನ್ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಸ್ ಆಲ್ರೆಡಿ ಅರೌಂಡ್ 1 something ಆಗಿದೆ. ಸೊ ಗೈಸ್ ಸಿನ್ಸ್ ಐ ವಾಸ್ ಸೋ ಹಂಗ್ರಿ, ರೆಕಾರ್ಡ್ ಮಾಡೋದು ಮರ್ತೋದೆ. ಐ ಆ್ಯಕ್ಚುಲಿ ಟುಕ್ ಪನ್ನೀರ್ ಫ್ರೈಡ್ ರೈಸು. ಇವಾಗ ಇದಿಷ್ಟು ತಿಂದು ಹೋಗ್ಬೇಕು ಮನೆಗೆ. ಆ್ಯಂಡ್ ನಿನ್ನೆ ನಾನು ನಿಮಗೆ ಸ್ಕೇಟಿಂಗ್ ತೋರಿಸಿದ್ನಲ್ಲ, ಇನ್ನೊಂದು ಹುಡುಗಿ ಆ ಸ್ಕೇಟಿಂಗ್ ಇದು ಶೂಸ್ ಹಾಕ್ಕೊಂಡು ಆಡ್ತಿದೆ. ಇಲ್ಲ ಓದ್ಲಾ ದೆನ್ ಐ ಫೆಲ್ಟ್ ಲೈಕ್ ನಾದರೂ ಹೋಗಿತ್ತು ಅಂತ. ಸೊ ಗೈಸ್ ನೆನ್ನೆ ಅನಸ್ತೇಶಿಯಾ ಬೇವರೇಜ್ದು ಪ್ರಾಡಕ್ಟ್ ತೊಗೊಂಡಿದ್ನಲ್ಲ, ಸೊ ಅದನ್ನ ಇವಾಗ ಎತ್ಕೊಂಡೆ. ಸೊ ಗೈಸ್ ಇವಾಗ ನಾನು ಮತ್ತು ಅಮ್ಮ ಏನಾದ್ರು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ಆ್ಯಂಡ್ ನಮ್ಮಮ್ಮಂಗೆ ನಂದೊಂದು ಬಟ್ಟೆ ಹಾಕ್ಸಿದ್ದೀನಿ. ಇಲ್ಲಿ ಟರ್ನ್ ಆಗ್ರಿ. ಈ ಬಟ್ಟೆನ ನಾನು ಕಾಶ್ಮೀರಿಗೆ ಹೋದಾಗ ಹಾಕಿದ್ದೆ. ಸೊ ನಮ್ಮಮ್ಮಂಗೆ ಹೊಸ ಬಟ್ಟೆ ಹಾಕಿಸ್ತಾ ಇದ್ದೀನಿ. ಅಂದರೆ ನಾನು ಒಂದು ಸಲ 2 ಸಲ ಹಾಕಿರ್ಬೋದು ಗೈಸ್ ಅಷ್ಟೇ ಬಟ್ಟೆ. ಅದಾದಮೇಲೆ ಹಾಕೋದೇ ಇಲ್ಲ, ರಿಪೀಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮಮ್ಮ ಇವಾಗ ಹಾಕೋತಾರೆ. ಇವತ್ತು ಫುಲ್ ಎಲ್ಲ ಮ್ಯಾಚಿಂಗ್ ಸಿಕ್ಕಿರೋದಕ್ಕೆ ಹಂಗೆ ಹಾಕೊಂಬಿಡಿದ್ದಾರೆ ನೋಡಿ. ಅದು ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಕಣಮ್ಮ. ಹಾಂ ಆ್ಯಂಡ್ ನಮ್ಮಮ್ಮ ನಂಗೆ ಹೇಳ್ತಿದ್ರು ಲಿಫ್ಟಲ್ಲಿ, ನಿನಗೆ ಚೆನ್ನಾಗಿ ಕಾಣಿಸ್ತಿದೆ. ಅದಾದಮೇಲೆ ಏನು ಹೇಳಿದ್ರು ಗೊತ್ತಾ, ನೀನೇನು ಹಾಕೋದು ಚೆನ್ನಾಗಿ ಕಾಣಿಸುತ್ತೆ, ನೀವು ಚೆನ್ನಾಗಿ ಕ್ಯಾರಿ ಮಾಡ್ತಿಲ್ಲ ಅಂತ ಹೇಳಿದ್ರು. ದಟ್ ಇಸ್ ಲೈಕ್ ಅ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಫಾರ್ ಮಿ. ಬಿಕಾಸ್ ಯು ನೋ ವೈ? ಬಿಕಾಸ್ ಐ ಪುಟ್ ಇನ್ ಸೋ ಮಚ್ ಎಫರ್ಟ್ಸ್ ಟು ಲುಕ್ ಗುಡ್. ನನ್ನ ಮೇಲೆ ಯಾರು ಕಂಡ್ಬಿತ್ತೋ ಗೊತ್ತಿಲ್ಲ, ನನಗಿಲ್ಲೊಂದು ಪಿಂಪಲ್ ಆಗ್ಬಿಡೋದು. ನಮ್ಮಪ್ಪ ಅದಕ್ಕೆ ಹೇಳ್ತಾರೆ ಬೆಳಗ್ಗೆ ಎಷ್ಟು ದೊಡ್ಡ ಪಿಂಪಲ್ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಮನೆಗೆ ಬಂದು ಬಟ್ಟೆ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಅಮ್ಮ ಕೂಡ ಇವಾಗ ಶಾಪಿಗೆ ಹೋಗ್ತಾರೆ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ, ಯಾವ ಫ್ರೆಂಡ್ ಮನೆಗೆ ಅಂತ ಹೇಳ್ಬಿಟ್ಟು ಹೋಗಿ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ ನೋಡ್ತಾ ಇರಿ. ಫೈನಲಿ ಆಟೋ ಹೊತ್ಕೊಂಡಾಯ್ತು. ಆ್ಯಂಡ್ ನನ್ನ ಕೂಲು ನೋಡಿ ಯಾರಾಡ್ತಿದೆ. ಸೊ ನನ್ನ ಕೂಲನ್ನ ಒಂದು ವೀಡಿಯೋ ಮಾಡೋಣ ಅನ್ಕೋತಿದ್ದೆ ರೀಲ್ಸ್ಗೆ. ಒಂದು ಪೂರ ಮ್ಯಾಗಿ ನೂಡಲ್ಸ್ ಥರ ಕರ್ಲ್ ಮಾಡೋದು, ಇನ್ನೊಂದು ವಿವೇ ಕರ್ಲ್ಸ್ ಮಾಡೋದು. ಯಾವ ಥರ ಕರ್ಲ್ಸ್ ಮಾಡಬೇಕು ಅಂತ ಹೇಳಿ ಅದ್ರದ್ದು ಪೂರ ನಿಮಗೆ ಏನಂತಾರೆ ಟ್ಯುಟೋರಿಯಲ್ನ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮಾಡಿ ಹಾಕ್ತೀನಿ. ಫೈನಲಿ ನನ್ನ ಫ್ರೆಂಡ್ ಮನೆ ಹತ್ರ ಬಂದು ಕೂತಿದ್ದೀನಿ. ಸೊ ಅವಳು ಇನ್ನೂ ರೀಚ್ ಆಗಿಲ್ಲ, ನಾನು ಬಂದು ರೀಚ್ ಆದ್ರೂ. ಸೊ ಅವಳಿಗೆ ವೆಯ್ಟ್ ಮಾಡಬೇಕು. ಅವಳು ಬಂದ ಮೇಲೆ ಮೇಲೆ ಹೋಗಬೇಕು. ಮೇಲ್ಗಡೆ ಬಂದು ಗೇಟ್ ಹತ್ರ ಕೂತ್ಕೊಂಡಿರು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ 2nd ಫ್ಲೋರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. 5 minutes ಬರ್ತೀನಿ ಅಂದ್ರು. ನೋಡೋ 5 minutes ಬರ್ತಾಳೆ ಎಷ್ಟಂತ ಗೊತ್ತಲ್ಲ ಅಂತ ಹೇಳ್ಬಿಟ್ಟು. ಗೈಸ್ ನನ್ನ ಜೊತೆ ಇವಾಗ ನಿರೀಕ್ಷಾ ಫ್ರೆಂಡ್ ಕೂಡ ಬಂದಿದ್ದಾರೆ. ನಿಮ್ಮ ಹೆಸರು? ಹಲೋ, ಸೋನಿಯಾ ಅಂತ. ಸೊ ಸೋನಿಯಾ ಅವ್ರು ಬಂದ್ರು, ಇನ್ನೂ ನಿರೀಕ್ಷಾ ಅವ್ರು ಬಂದಿಲ್ಲ. ಸೊ ನಾನು ಅವಾಗ್ಲಿಂದ ವೆಯ್ಟ್ ಮಾಡ್ತೀನಿ. ಅಂಡ್ ಇವರು ಕೂಡ ನನಗಿಂತ ಮುಂಚೆ ಬರ್ಬೇಕಿದ್ದಿತ್ತು. ಇವತ್ತು ಟೈಮಿಂಗ್ ನೋಡಿ ಹೆಂಗಿದೆ ಅಂತ. ನಾನು ಏನ್ ಸಾರು ಮಾಡಿಸ್ಕೊಂಡ್ ಬರ್ತಿದ್ದೆ ಗೈಸ್. ಸ್ಟೋರಿ ನಂಗೆ ಹೇಳಿದ್ರು ಏನಂತಂದ್ರೆ, ಶಿ ರಿಜೆಕ್ಟೆಡ್ ಅವರ್ ಆಫರ್ ಲೆಟರ್ ಬಿಕಾಸ್ ಮದ್ವೆಗೆ ಅಟೆಂಡ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ದಿಸ್ ಇಸ್ ಟ್ರೂ ಫ್ರೆಂಡ್ಶಿಪ್ ಗೈಸ್. ಅರ್ಥ ಆಗ್ತಿದ್ಯಾ? ನಿರೀಕ್ಷಾ ವಾಂಡ್ ಮೀ ಎಲ್ಲೂ ತಗೊಳಂಗಿಲ್ಲ. ಹೌದಾ? ಫುಲ್ ಬ್ಲಾಕ್ ಮೇಲ್ ಮಾಡಿದ್ರೆ. I love the way you put your
into your eyes. ಐಲೈನರ್ it's- ನೋಡಿ ಗೈಸ್ ಐಲೈನರ್. Yeah, your eyeliner is on point. ಗೈಸ್ ನನ್ನ ಪ್ರಕಾರ ಮೇಕಪ್ ಮಾಡೋರ್ಗೆ ಇದಕ್ಕಿಂತ ದೊಡ್ಡ ಬೇರೆ ಕಾಂಪ್ಲಿಮೆಂಟ್ ಇಲ್ಲ ಅನ್ಸುತ್ತೆ. ಬಿಕಾಸ್ ಲೈಕ್ ದ ಫೀಲಿಂಗ್ ಇಸ್ ಡಿಫ್ರೆಂಟ್ ಬಿಕಾಸ್ ವಿ ಪುಟ್ ಸೋ ಮಚ್ ಎಫರ್ಟ್ಸ್ ಟು ಲುಕ್ ಗುಡ್ ಅಂಡ್ ವೆನ್ ಸಮನ್ ಆಕ್ಚುಲಿ ನೋಟಿಸಸ್ ಇಟ್ ಚೆನ್ನಾಗಿ ಅನ್ಸುತ್ತೆ. ಯಾ You look pretty. ಅವ್ರು ಫುಲ್ ಪ್ರಾಪರ್ ಆಗಿ ಇವತ್ತು ಪ್ರಾಕ್ಟೀಸ್ಗೆ ಅಂತಾನೆ ಬಂದಿದ್ದಾರೆ. ನಾನು ಆಕ್ಚುಲಿ ನಿರೀಕ್ಷೆ ಹತ್ರ ಕೇಳಿದೆ, ನಿರೀಕ್ಷೆ ಏನು ಹಾಕೋಬಾರ್ದು, ಚೂಡಿದಾರ ಹಾಕೊಂಡು ಹಿಂಗೆ ಬಿಟ್ಬಿಟ್ಟು ಬೇರೆ ಹಾಕೊಂಬಲ್ಲ ಅಂತ ಹೇಳ್ಬಿಟ್ಟು ಕೇಳಿದೆ. ಇಟ್ಸ್ ಲೈಕ್ ಹೋದ್ರು ಇಲ್ಲೇ ಎಲ್ಲರೂ ಡಿನ್ನರ್ ಥರ ಏನಾದ್ರು ಹೋಗೋಣ ಅಷ್ಟೇ. ಸೊ ಹಾಗಾಗಿ ಸಿಂಪಲ್ ಆಗಿ ಬಾ ಅಂತ She never said me anything. ನೋ ದಿಸ್ ವಾಸ್ ಆಲ್ಸೋ ಲಾಸ್ಟ್ ಮೂಮೆಂಟ್ ವಿ ಲೈಕ್ ಸ್ಪೋಕ್ ಅಬೌಟ್ ಇಟ್. ಹಂಗಾಗಿ ಫೈನಲಿ ನಿರೀಕ್ಷಾ ಬಲ್ಲು ನೋಡಿ ನಮ್ಮನ್ನ ವೆಯ್ಟ್ ಮಾಡಿಸಿ. ಯು ವೆಂಟ್ ಅಲೋನ್ ಇಸ್ ಇಟ್ ಫಾರ್ ಶಾಪಿಂಗ್? ಆ್ಯಂಡ್ ಇವ್ರ ಮನೆಗೆ ನಾನು ಹೊಸ ಮನೆಗೆ ಅಂತ ಹೇಳ್ಬಿಟ್ಟು ಬಂದಿದ್ದೆ, ಈ ಮನೆಗೆ. ಅದಾದ್ಮೇಲೆ ಮತ್ತೆ ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ. ಅವಳು ಹೇಳಿದ್ಲು ಎಂಗೇಜ್ ಆದಾಗ ಅದನ್ನು ಬಾ ಸಿಗೋಣ ಅಂತ ಹೇಳ್ಬಿಟ್ಟು, ಬಟ್ ಆಗಿರಲಿಲ್ಲ. ಇವಾಗ ಓಡೋಗ್ತಾ ಇದ್ದಾಳೆ ನೋಡಿ ಗೈಸ್. ಜ್ಯೂಸ್ನ ಕೊಟ್ಟಿದ್ದಾಳೆ ಇವಾಗ ನಮಗೆ, ಜ್ಯೂಸ್ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು. ತಣ್ಣಗಾಗಿ ಇಷ್ಟು ತನಕ ವೆಯ್ಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಇವಾಗ ಕುಡಿಯೋಣ. ಚಿಯರ್ಸ್ ಟು ಯು. Bro, now tell me what is your favorite step in the whole thing that you have practiced? At least that you can show, no? That is from our dance. ತುಮ್ಕ ಎಲ್ಲಿ ಬೇಕಾದ್ರೂ ಮಾಡ್ಬೋದಲ್ಲ. ಸೊ ಗೈಸ್ ಫೈನಲಿ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಬಿಹೈಂಡ್ ದ ಸೀನ್ಸ್ ಹೆಂಗಿರುತ್ತೆ ಅಂತ ನೋಡಿ. ಜಾಸ್ತಿ ಹಾಕಕ್ಕೆ ಹೋಗಲ್ಲ, ಬಟ್ ಸ್ವಲ್ಪ ಹಾಕ್ತೀನಿ. ಗೈಸ್ ಇವಾಗ ಇವರು ಕೂಡ ಬಂದಿದ್ದಾರೆ. ಮೊನ್ನೆ ನಂಗೆ ಶಾಪಲ್ಲಿ ಸಿಕ್ಕಿದ್ರು ಇವರು, ಮತ್ತು ಇವರು ಒಟ್ಟಿಗೆ ಬಂದಿದ್ರು ಸಡನ್ ಆಗಿ. ಆ್ಯಕ್ಚುಲಿ ತುಂಬ ದಿನ ಹಿಂದೆನೇ ಮೀಟ್ ಆಗಬೇಕಿತ್ತು. ಇವಾಗ ನಿರೀಕ್ಷೆ ನಮಗೆ ಡ್ಯಾನ್ಸ್ ಹೇಳ್ಕೊಡ್ತಾಳೆ. ಆ್ಯಕ್ಚುಲಿ ನನ್ನ ಡ್ಯಾನ್ಸ್ ಸೆಷನ್ ನಡೀತಾ ಇದೆ ಇಲ್ಲಿ. ಯಾ, ಬ್ರೈಡ್ ಇಸ್ ದ ಕೊರಿಯೋಗ್ರಾಫರ್. ಫೈನಲಿ ನಮ್ಮ ಹುಡುಗಿ ಮದುವೆ ಆಗ್ತಾ ಇದ್ದಾಳೆ. ಹೆಂಗೆ ಅನಿಸ್ತಿದೆ? Very excited. How are you guys feeling? Tell me that. ವಿ ಆರ್ ಫೀಲಿಂಗ್ ಹ್ಯಾಪಿ ಫಾರ್ ಯು. ಇವರಿಬ್ರು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದೆ. ಲೈಕ್ ದ ಮೋಸ್ಟ್ ಆಕ್ವರ್ಡ್ ರೈಟ್ ನಾವು. ಏನು ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ ಅವ್ರಿಗೆ. I still can't believe that she's getting married. ಯಾ, ನಾನು ಅಂದ್ಕೊಂಡಿರ್ಲಿಲ್ಲ ಲಗೇಜ್ ಇಷ್ಟು ಬೇಗ ಆಗ್ತಾಳೆ ಅಂತ. ಹಣೆ ಬರ್ದಲ್ಲಿ ಬರ್ದಿದ್ರೆ ನೋಡಿ ತಪ್ಸಕ್ಕಾಗಲ್ಲ ಅಂತಾರಲ್ಲ ಹಂಗೆ. We both will swap. Everyone will stay wherever they. We both will swap. Serious, like nothing changes. ಅಲ್ಲಿ ಹೋಗಿ ನಾನು ಅಲ್ಲಿ ಹಿಂಗೆ ಮಾಡ್ಕೊಂಡು ಹಿಂಗೆ ಬರ್ತೀನಿ. ಸೇಮ್ ಮೂಮೆಂಟ್ ಕೊಡೋದು. ನೀನ್ ಮುಂದೆ ಹೋದ್ಮೇಲೆ ನಾನು ಮುಂದೆ ಹೋಗ್ತೇನೆ. ಆ ಕಡೆಗೆ ಅಪ್ಪು ಬಾವಿ ಹೋಗ್ತಾರೆ. ಗೈಸ್ ಇವಾಗ ಒಂದು ಸಾಂಗ್ ಟ್ರೈ ಮಾಡ್ತಿದ್ದೀವಿ. ಇಟ್ಸ್ ನಾಟ್ ಅಟ್ ಆಲ್ ಈಸಿ Easy for you, of course. ಫಾರ್ ಮೀ. ನಿರೀಕ್ಷಾ ವಾಶ್ರೂಮಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿದಲ್ಲ ಅಂತ, ಹಂಗಾಗಿ ಇಟ್ಸ್ ಈಸಿ ಫಾರ್ ಹರ್ 3 ದಿನದಿಂದ. ಸೊ ಫಾರ್ ಅಸ್ ಇಟ್ ವಿಲ್ ಟೇಕ್ ಟೈಮ್. ಸೊ ಗೈಸ್ ನಿರೀಕ್ಷಾ ನಮಗೆ ತಿನ್ನೋದಕ್ಕೆ ಲೇಸ್ ಕೊಟ್ಟಿದ್ದಾಳೆ. ಸೊ ಇಟ್ಸ್ ಲೈಕ್ ಲೇಸ್ ಬ್ರೇಕ್ ಅಂತ ಹೇಳ್ಬೋದು. ಇದನ್ನು ತಿಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು. ಟೋಟಲಿ ಐ ಥಿಂಕ್ 3-4 ಸಾಂಗ್ಸನ್ನು ಪ್ಲ್ಯಾನ್ ಮಾಡಿದ್ವಿ. ನಮ್ಮದೊಂದು ಸಪ್ರೇಟಾಗಿ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ದೆನ್ ಯಾವಾಗ ಸಿಗ್ತೀವಿ, ಎಲ್ಲಿ ಸಿಗ್ತೀವಿ, ಹೆಂಗೆ ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದು ಕ್ವಶನ್ ಬಂತು. ದೆನ್ ವಿ ಆಲ್ಮೋಸ್ಟ್ ಡ್ರಾಪ್ ಇಟ್. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನೋಡುವ. ಸೊ ಗೈಸ್ ಇವಾಗ ನಮಗೆ ಕಾರ್ನ್ ಸೂಪ್ ಕೊಟ್ಟಿದ್ದಾರೆ. ನನಗೆ ಕ್ಯಾಪ್ಸಿಕಮ್ ಸೂಪ್ ಅಂತ ಬರ್ತಿದೆ ಬಾಯಿಗೆ. ಸೀರಿಯಸ್ಲಿ ಯಾ. ಸೊ ಇವಾಗ ಕಾರ್ನ್ ಸೂಪ್ ಕುಡಿತಾ ಇದ್ದೀವಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಕಾಫಿ ಥರ ಕುಡಿತಾ ಇದ್ದೀನಿ ಇದನ್ನು. ಆ್ಯಂಡ್ ಗ್ಲಾಸ್ ತುಂಬ ಚೆನ್ನಾಗಿದೆ. ಬ್ರೋ ಏನಂತಾರೆ ಅದಕ್ಕೆ? ದಾವಣಗೆರೆ ಪೇಡ. ದಾವಣಗೆರೆ ಪೇಡ. ದಾವಣಗೆರೆ ಪೇಡ ರೈಟ್. ಈಗ ಬೆಲೆ ದೋಸೆ it is. ದಿಸ್ ಇಸ್ ಪೇಡಾನೋ? ಧಾರವಾಡ ಪೇಡ. ಧಾರವಾಡ ಪೇಡ, ಸಾರಿ ದಾವಣಗೆರೆ ಪೇಡ ಅಂತಿದ್ದೀನಿ. ಬೆಲೆ ದೋಸೆ. ಗೈಸ್ ಪ್ಲೀಸ್ ಡೋಂಟ್ ಬಿ ಅಫೆಂಡೆಡ್. just remove your body. ಬಿಹೈಂಡ್ ದ ಸೀನ್ಸ್. ಗೊತ್ತಿಲ್ಲ ಇದೆಲ್ಲ ಹಂಗೆ ಕ್ಯಾಪ್ಚರ್ ಮಾಡಿ ಯಾ ಯಾ ಯಾ. Document. Actually, you can do that. No, you can display it on the LED. Yeah. Do some, ಏನಾದರೂ ಒಂದು ವಿಡಿಯೋ ಮಾಡಿ ಒಂದು ಬಿಟ್ ನನ್ನ ಬಗ್ಗೆ ಮಾತಾಡಿ. ಬಿಹೈಂಡ್ ದ ಸೀನ್ಸ್. ಅದೆಲ್ಲ ನೀನ್ ಬೇಡ. ಮತ್ತೆ ಫೋಟೋಗ್ರಾಫರ್ ಬಿಲ್ಡ್ ಪ್ರೆಷರ್ ವಿಲ್ ಟೆಲ್ ಅಸ್ ಮಾಡಿ ಅದೆಲ್ಲ ಅವತ್ತು ಆಂಕರ್ ಇರ್ತಾರಲ್ವಾ, ಅದೆಲ್ಲ ಟೇಕ್ ಕೇರ್. ಟೆಲ್. ಹೌದು, ಡ್ಯಾನ್ಸ್ ಆದ ತಕ್ಷಣ ಯು ಆರ್ ಕಾಟ್ ಆನ್ ದ ಸ್ಟೇಜ್ ಅಂಡ್ ಇಟ್ಸ್ ಲೈಕ್ ಹೇಳಿ ಯು ನೋ ಹರ್ all Do it on Sangeet. There'll be LED panel behind. Make a video. Then I'd like, okay, my friend. Oh my god. ಆ ಮೂಮೆಂಟ್ ಇಷ್ಟೆಲ್ಲ ಸೀನು ಅನ್ಸ್ತಾ ಇದೆ ನಂಗೆ ಇವಾಗ. ಮೂಮೆಂಟ್ ಇದೆಲ್ಲ ಆಗಲ್ಲ. Come on.
ಇದು ಸ್ನ್ಯಾಕ್ಸ್ ಎಲ್ಲ ತಿಂತಾ ಇದೀವಿ ನೋಡಿ, ಸ್ವೀಟ್ ಕತೆ ಏನು ಮಾಡ್ಬಿಟ್ಟಿದೀವಿ ಅಂತ. ಏನಾಯ್ತಂತಂದರೆ ನಿನ್ನೆ ಅವಳ ಮನೇಲಿದ್ದಾಗ ಆಟೋ ಬುಕ್ ಮಾಡಿದೆ ಆಯಿತಾ. ಸೊ ಬುಕ್ ಮಾಡಿದಾಗ 10 o'clock ಅಂತ 1.5 ಕೇಳಿದ್ರು, ಅದು ರ್ಯಾಪಿಡೋ ಅಂತ ಬುಕ್ ಮಾಡಿದ್ಮೇಲೂ. ಸೊ ಅದಾದಮೇಲೆ ಅವರು ನನ್ನ ಪಿಕ್ ಮಾಡೋಕ್ಕೆ ಬಂದವರು 1.5 ಕೊಡಲ್ಲ ಅಂತಂದ ತಕ್ಷಣ ಅಲ್ಲೇ ನನ್ನ ಬಿಟ್ಟು ಹೋದರು ಮಿಡಲ್ ರೋಡಲ್ಲಿ ಆಯಿತಾ. ಸುತ್ತಮುತ್ತ ಯಾರೂ ಜನ ಎಲ್ಲ ಏನೂ ಇಲ್ಲ. ದೆನ್ ನಾನು ಸ್ವಲ್ಪ ಒಂಚೂರು ಮುಂದೆ ಹೋದೆ, ಅಲ್ಲಿ ಪೊಲೀಸ್ ಅವರಿದ್ದರು. ಸೊ ಅಲ್ಲಿ ನಿಂತ್ಕೊಂಡು ಮತ್ತೆ ಬುಕ್ ಮಾಡಿದೆ ಕ್ಯಾಬ್ನ. ಸೊ ಸಮ್ಟೈಮ್ಸ್ ಇಫ್ ಯು ಥಿಂಕ್, ನಾಟ್ ಎವ್ರಿ ಒನ್, ನಾನೆಲ್ಲ ಆಟೋದವ್ರ ಬಗ್ಗೆ ಮಾತಾಡ್ತಿಲ್ಲ, ಬಟ್ ಆದ್ರೂ ಅವರು ಕೆಲಸನ ಅವ್ರು ಕರೆಕ್ಟಾಗಿ ಮಾಡಿದರೆ ಎಕ್ಸ್ಟ್ರಾ ತೊಗೊಂಡಲೇ ಮೇ ಬಿ ಇವತ್ತು ರ್ಯಾಪಿಡೋ ಈ ಊಬರ್ ಓಲಾ ಎಲ್ಲ ಬಂದಿದೆ, ಮೇ ಬಿ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಸ್ಟಾಪ್ ಓವರ್ ಚಾರ್ಜಿಂಗ್ ಆರ್ ಸ್ಟಾಪ್ ಆಸ್ಕಿಂಗ್ ಲೈಕ್ ಟೂ ಮಚ್. ಆ್ಯಪಲ್ ಅಷ್ಟು ತೋರಿಸ್ತಿದೆ ಅಂತಂದಮೇಲೆ ಅದನ್ನು ನಿಯಂತ ಕೆಲಸ ಮಾಡ್ಬೋದಲ್ವಾ. ಸೊ ವಾಟ್ ಈಸ್ ರಾಂಗ್ ಇನ್ ದ್ಯಾಟ್? ಹಾಗಾಗಿ ಆಮೇಲೆ ಐ ವೆಂಟ್ ಇನ್ ಅ ಕ್ಯಾಬ್. ಸೊ ಕ್ಯಾಬ್ ರೇಟು ಆಟೋಗಿಂತ ಕಮ್ಮಿ ಇತ್ತು. ಸೊ ಹವೆವರ್ ಪೊಲೀಸ್ ಕೂಡ ಬಂದು ಕೇಳಿದ್ರು ಆಲ್ ಫೈನ್ ಅಂತೆಲ್ಲ ಹೇಳಿಬಿಟ್ಟು. ಸೊ ಆಮೇಲೆ ನಾನು ಹೇಳಿದೆ ಇಲ್ಲ ಕ್ಯಾಬ್ ವೆಯ್ಟ್ ಮಾಡ್ತಾ ಇದ್ದೀನಿ ಮನೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಅವ್ರು ನಾನು ಹಿಂದಿಯವ್ರು ಅಂದ್ಕೊಂಡ್ರು. ಸೊ ಆಮೇಲೆ ಅದಾದಮೇಲೆ ಮನೆಗೆ ಬಂದಾಗಲೇ 10:30 ಆಯ್ತು ಅನ್ಸುತ್ತೆ. ಸೊ ಆಮೇಲೆ ಬಂದು ಮಲ್ಕೊಂಡೆ. ಒಂದೇನಂತಂದರೆ ಐ ಆಮ್ ಲೈಕ್ ಸೋ ಹ್ಯಾಪಿ ಟು ಸಿ ಮೈ ಫ್ರೆಂಡ್ ಆ್ಯಕ್ಚುಲಿ ಗೆಟಿಂಗ್ ಮ್ಯಾರಿಡ್ ಫೈನಲಿ, ಬಿಕಾಸ್ ಶಿ ನೋಸ್ ವಾಟ್ ಶಿ ವಾಂಟ್ಸ್ ಆ್ಯಂಡ್ ಶಿ ಇಸ್ ವೆರಿ ಕ್ಲಿಯರ್ ಅಬೌಟ್ ಓಕೆ ಹಿಂಗೆ ಇರಬೇಕು ಹಂಗೆ ಇರಬೇಕು, ಓಕೆ ಈ ಥರ ಇತ್ತು, ಹಾಗಾಗಿ ಲೈಕ್ ಐಮ್ ಲೈಕ್ ವೆರಿ ಶೋರ್ ಓಕೆ ದಿಸ್ ಇಸ್ ವಾಟ್ ಇಟ್ ಇಸ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ನ ಖುಷಿಯಾಗಿ ನೋಡೋದಿದಲ್ಲ, ದಟ್ ಈಸ್ ಲೈಕ್ ಅನದರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಸೊ ಅವಳು ಫುಲ್ ಎನರ್ಜೆಟಿಕ್ ಆಗಿದ್ದು ಡ್ಯಾನ್ಸ್ ಮಾಡೋದೆಲ್ಲ ನೋಡಿ ನನಗೂ ಖುಷಿ ಆಯಿತು. ಸೊ ಗೈಸ್ ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್ ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.